ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಸಹ ನನ್ನ ನಮಸ್ಕಾರ. ರಾಯರ ವರ್ಧಂತಿಯ ದಿನ ನೀವು ಪೂಜೆ ಪುನಸ್ಕಾರ ಮಾಡಿರೋದ್ರಲ್ಲಿ ನಾನು ಹೇಳುವಂತಹ ತಪ್ಪುಗಳೇನಾದರೂ ಆಗಿದೆಯಾ ಅನ್ನುವಂತಹದ್ದು ನೋಡಿಕೊಳ್ಳಿ. ಮುಂದಿನ ಬಾರಿ ರಾಯರ ವರ್ಧಂತಿಯನ್ನು ಮಾಡುವಾಗ ಈ ತಪ್ಪುಗಳಾಗದಂತೆ ಎಚ್ಚರ ವಹಿಸಿ. ಮೊದಲನೇದಾಗಿ ಸಂಕಲ್ಪವನ್ನು ಮಾಡ್ಕೊಳ್ಳದಲೇ ಪೂಜೆಯನ್ನು ಮಾಡುವಂಥದ್ದನ್ನು ಮಾಡಬೇಡಿ. ನೀವು ರಾಯರಿಗೆ ಏನೇ ಪೂಜೆಯನ್ನು ಮಾಡ್ಬೋದು, ಅಂದರೆ ಅದು ಒಂದೇ ದಿನದ ಸೇವೆ ಮಾಡ್ಬೋದು, ಅಥವಾ ನಾಮಲೇಖನ ಬರಿಬೋದು, ರಾಯರ ವ್ರತಗಳನ್ನು ಹಿಡಿಬೋದು, ರಾಯರ ವರ್ಧಂತಿಯ ಹಿಂದೆ ಮಾಡುವಂತಹ ಸೇವೆ ಇರ್ಬೋದು, ಅಥವಾ ರಾಯರ ವರ್ಧಂತಿಯಂದು ಒಂದೇ ದಿನದ ಪೂಜೆ ಮಾಡಿದ್ರೂ ಪರವಾಗಿಲ್ಲ. ನೀವು ರಾಯರ ಮುಂದೆ ತುಪ್ಪದ ದೀಪವನ್ನು ಅಂಟಿಸೋ ಅಷ್ಟೊತ್ತಿಗೆ ರಾಯರ ಹತ್ರ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಸಂಕಲ್ಪ ಅಂತಂದರೆ ಏನು, ಇದನ್ನು ಮರಿಬೇಡಿ ನೋಡಿ. ಇನ್ನು ಮುಂದೆ ರಾಯರ ಸೇವೆಗೆ ಸಂಬಂಧಪಟ್ಟಂತೆ ನೀವೇನಾದರೂ ಮಾಡುವಾಗ ಈ ರೀತಿ ನೆನಪಿಟ್ಕೊಂಡು ಮಾಡಿಕೊಡಿ. ರಾಯರ ಫೋಟೋ ಎಲ್ಲ ಒರೆಸಿ ಗಂಧ ಹಚ್ಕೋತಿರಲ್ವ, ಆವಾಗ ಇದನ್ನು ಮಾಡಿಕೊಂಡ್ರೂ ಸಾಕು. ಬಲಗೈಯಲ್ಲಿ ಅಕ್ಷತೆ ಇಡ್ಕೋಬೇಕು. ಸಂಕಲ್ಪಕ್ಕೆ ಹಳದಿ ಅಕ್ಷತೆಯನ್ನೇ ನಾವು ಬಳಸುವಂಥದ್ದು. ಹಳದಿ ಅಕ್ಷತೆ ಮತ್ತು ಒಂದು ಹೂವನ್ನು ಹಿಡ್ಕೊಂಡು ಏನು ಸಂಕಲ್ಪ ಈಡೇರಬೇಕು ಅಂತ ಹೇಳಿ ನೀವು ರಾಯರ ಹತ್ರ ಈ ಸೇವೆ ಮಾಡ್ತಾಯಿದ್ದೀರಾ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಇದೆ ಅಥವಾ ನಿಮ್ಮ ಮನೆಯಲ್ಲಿ ಏನು ಕಷ್ಟ ಇದೆ ಎಲ್ಲವನ್ನು ಸಹ ನಿಮ್ಮದೇ ಆದಂತಹ ರೀತಿಯಲ್ಲಿ ನಿಮ್ಮ ಕಷ್ಟ ರಾಯರಿಗೆ ಮುಟ್ಟಬೇಕು. ಆ ರೀತಿ ಪರಿಪರಿಯಾಗಿ ರಾಯರಲ್ಲಿ ಭಿನ್ನಹ ಮಾಡ್ಕೊಳ್ಳಿ ನಿಮ್ಮ ಕಷ್ಟವನ್ನು. ಹೇಳ್ಕೊಂಡಾದ ಮೇಲೆ ರಾಯರ ಪಾದದ ಬಳಿಗೆ ಆ ಅಕ್ಷತೆ ಮತ್ತು ಹೂವನ್ನು ಹಾಕಿಬಿಟ್ಟು ನಮಸ್ಕಾರವನ್ನು ನೀವು ಮಾಡ್ಕೋಬೇಕು. ಅದರ ಜೊತೆಗೆ ಏನು ಸೇವೆಯನ್ನು ಮಾಡ್ತಾಯಿದ್ದೀರಾ, ಎಷ್ಟು ದಿನ ಮಾಡ್ತಾಯಿದ್ದೀರಾ ಎಲ್ಲವನ್ನು ಹೇಳ್ಕೊಳ್ಳಿ. ಇಂತಹ ಸೇವೆಗಳನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ರಾಯರ ಹತ್ರ ಹೇಳ್ಕೋಬೇಕು. ನಾನು ಏನೇ ವಿಶೇಷ ಪೂಜೆಗಳನ್ನು ಹೇಳ್ಕೊಡುವಾಗ ಈ ಸಂಕಲ್ಪದ ಬಗ್ಗೆ ಹೇಳಿಕೊಟ್ಟಿರ್ತೀನಿ, ಅದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ಇನ್ನು ಎಷ್ಟು ಹೇಳಿದ್ರೂ ಏನು ಮಾಡಿದ್ದಾರೆ ಕೆಲವರು ಅಂತಂದರೆ, ತಿಂದು ಉಂಡು ರಾಯರ ಪೂಜೆಯನ್ನು ಮಾಡಿರುವಂತಹದ್ದು. ಅದು ಖಂಡಿತ ರಾಯರಿಗೆ ಸಲ್ಲದಿಲ್ಲ. ಅದು ರಾಯರ ವರ್ಧಂತಿ ಅಂತ ಹೇಳಿನೇ ಅಂತಲ್ಲ, ರಾಯರಿಗೆ ಗುರುವಾರನೂ ಅಷ್ಟೇ. ನಾವು ಈಗ ಮನೇಲಿ ಸಣ್ಣ ಮಕ್ಕಳು ಇರ್ತಾರೆ, ಸ್ಕೂಲು ಕಾಲೇಜ್ಗೆಲ್ಲ ಹೋಗೋರು ಇರ್ತಾರೆ ಅಂತಂದು ಅವ್ರಿಗೆಲ್ಲ ಮಾಡಿ ಹಸಿವು ತಡೆಯೋಕ್ಕಾಗಲ್ಲ ಅಂಥೇಳಿ ತಿಂಡಿ ತಿಂದು ನೀವು 11-12 ಗಂಟೆಗೆ ಪೂಜೆ ಮಾಡುವಂತಹ ಪರಿಪಾಠ ಇಟ್ಕೊಂಡಿದ್ರಿ ಅಂದರೆ ಖಂಡಿತ ಆ ಪೂಜೆಗೆ ಒಂದು ಪೈಸದ ಫಲವನ್ನು ಸಹ ರಾಯರು ಅನುಗ್ರಹ ಮಾಡೋದಿಲ್ಲ. ರಾಯರ ಸೇವೆ ಅಂತಂದರೆ ನಿಷ್ಠೆಯಿಂದ ಮಡಿಯಿಂದ ಮಾಡಬೇಕು. ಗುರುವಾರನೂ ಅಷ್ಟೇ ಆದಷ್ಟು 8 ಗಂಟೆ, ಮ್ಯಾಕ್ಸಿಮಮ್ 8 ಗಂಟೆ ಒಳಗಡೆ ಮನೆಯಲ್ಲಿ ದೀಪ ಹಚ್ಚಬೇಕು. ಕೆಲವೊಂದು ದಿನ ಗುರುವಾರಗಳು ಬಹಳ ಪ್ರಾಶಸ್ತ್ಯವಿದ್ದಾಗ ಶುಭ ಸಮಯ ಇರುತ್ತೆ, ಅದನ್ನು ನಾನು ಹೇಳಿರ್ತೀನಿ ಹಿಂದೆ 1-2 ದಿನದ ಮುಂಚೆನೇ. ಆದರೆ ಆ ಶುಭ ಸಮಯದಲ್ಲಿ ಹಚ್ಕೊಳ್ಳಿ. ಆಗಲಿಲ್ವಾ 8 ಗಂಟೆ ಒಳಗಡೆ ಪೂಜೆಯನ್ನು ಮಾಡೋದಕ್ಕೆ ನೀವು ಮ್ಯಾಕ್ಸಿಮಮ್ ಪ್ರಯತ್ನ ಪಡಬೇಕು. ವರ್ಧಂತಿ ದಿನ ಕೆಲವು ಹೆಣ್ಮಕ್ಳು ತಿಂಡಿ ಎಲ್ಲ ತಿಂದು ಎಷ್ಟೋ ಜನ ಪೂಜೆ ಮಾಡಿದ್ದೀರ. ಅದು ತುಂಬ ಲೇಟಾಗಿ ಈ ರೀತಿಯ ತಪ್ಪುಗಳನ್ನ ಮಾಡ್ಕೊಳ್ಳಿಕ್ಕೆ ಮುಂದಿನ ಹೋಗಬೇಡಿ. ಮತ್ತು ಈ ಮಣ್ಣಿನ ದೀಪಗಳನ್ನು ಹಚ್ಚುವಂತಹದ್ದು ನಾನು ಹೇಳಿಕೊಟ್ಟಿದ್ದೆ, 9 ಮಣ್ಣಿನ ದೀಪಗಳನ್ನು. ಅದನ್ನು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ, ಆಗಲಿಲ್ಲ ಅಂದರೆ 7 ಗಂಟೆ ಒಳಗೆ ಹಚ್ಚಬೇಕಿತ್ತು. 9-10 ಗಂಟೆಗೆಲ್ಲ ಆ ಮಣ್ಣಿನ ದೀಪಗಳನ್ನು ಹಚ್ಚಿದ್ದೀರ. ಖಂಡಿತ ಇದು ತಪ್ಪು. ಇವು ಅತ್ಯಂತ ಶಕ್ತಿಶಾಲಿಯಾದಂತಹ ದೀಪಗಳು, ನಮ್ಮ ಮನೆಯ ಕಷ್ಟವನ್ನು ಕಳೆಯುವಂತಹ ದೀಪಗಳು. ಆದಷ್ಟು 7 ಗಂಟೆ ಒಳಗಡೆ ಇದನ್ನು ಹಚ್ಚಿಬಿಡಬೇಕು. ಇನ್ನು ಹೆಣ್ಣು ಮಕ್ಕಳು ಅಭಿಷೇಕವನ್ನು ಮಾಡುವಂತಹದ್ದು, ದಯಮಾಡಿ ರಾಯರು ಯತಿಗಳು, ಹೆಣ್ಣು ಮಕ್ಕಳು ಅಭಿಷೇಕವನ್ನು ಮಾಡೋದಕ್ಕೆ ಬರೋದಿಲ್ಲ. ಈ ರೀತಿ ನಾವು ನೀತಿ ನಿಯಮ ಶಾಸ್ತ್ರಗಳನ್ನು ಮೀರಿ ರಾಯರು ನಮಗೆ ಒಲ್ದಿದ್ದಾರೆ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ, ಇಲ್ಲ ನಾನು ಅವತ್ತಿಂದ ಮಾಡ್ಕೊಂಡು ಬಂದಿದ್ದೀನಿ, ನನಗೇನು ರಾಯರು ತೋರಿಸಿಲ್ಲ, ಕೆಟ್ಟದ್ದನ್ನು ನಮ್ಗೆ ಒಳ್ಳೆಯದೇ ಆಗಿದೆ ಅಂದರೆ ರಾಯರು ಯಾವುದಕ್ಕೂ ನಾವೇನೇ ಮಾಡಿದ್ರು ರಾಯರು ಕೆಟ್ಟ ಫಲಗಳನ್ನು ಕೊಡೋದಿಲ್ಲ. ನಮ್ಮ ಸುತ್ತ ಕೆಲವು ಒಳ್ಳೆ ಗ್ರಹಗಳು ಸುತ್ತುತ್ತಿರುತ್ತೆ, ಕೆಟ್ಟ ಗ್ರಹಗಳನ್ನು ಸುತ್ತುತ್ತಿರುತ್ತೆ. ನಾವು ಶಾಸ್ತ್ರಕ್ಕೆ ವಿರುದ್ಧವಾಗಿ ನಮ್ಮದೇ ಆದಂತಹ ರೀತಿಯಲ್ಲಿ ನಾವು ಹೋದಾಗ ಆ ಕೆಟ್ಟ ಗ್ರಹಗಳೇನಿರುತ್ತೆ ಈ ರೀತಿ ತಪ್ಪಾಗಿ ಪೂಜೆಯನ್ನು ಮಾಡ್ತಿರ್ತಾರೆ ಅಂತಂದು ಮನೆಯಲ್ಲಿ ಕೆಲವೊಂದು ತೊಂದರೆಗಳನ್ನು ಉಂಟು ಮಾಡ್ತಾವೆ ಅನ್ನುವಂಥದ್ದು ಅದು ಸತ್ಯವೂ ಹೌದು. ಹೀಗಾಗಿ ಹೆಣ್ಣು ಮಕ್ಕಳು ಅಭಿಷೇಕವನ್ನು ಮಾಡುವಂಥದ್ದು ತಪ್ಪು ಇರೋದನ್ನು ನಾನು ಹೇಳ್ತೀನಿ. ಅದರ ಮೇಲೆ ಕೆಲವರು ಏನಾದರೂ
ಅವ್ರವ್ರಿಗೆ ಅಂದ್ಕೊಳ್ಳೋಂತಹ ರೀತಿನಲ್ಲಿ ಅಂದ್ಕೋತಾರೆ. ಯಾರು ಹೇಳ್ದಿಲ್ದಿದ್ದು ಇವ್ರು ಹೇಳ್ತಾರೆ ಅನ್ನೋ ಥರ ಅವರ ಮನಸ್ಸಿಗೆ ಬಿಟ್ಟಿದ್ದದು. ಇನ್ನು ನೈವೇದ್ಯಕ್ಕೆ ಹೊರಗಿನಿಂದ ತಂದಂತಹ ತಿನಿಸುಗಳನ್ನು ಇಟ್ಟಿರುವಂತಹದ್ದು ದಯಮಾಡಿ ರಾಯರಿಗೆ ಇಡಬೇಡಿ. ಮನೆಯಲ್ಲಿ ನಾವು ರಾಯರಿಗೆ ನೈವೇದ್ಯ ಮಾಡುವಾಗ ಮಡಿ ಬಟ್ಟೆಯನ್ನು ಉಟ್ಟು ಅಡುಗೆ ಮನೆಯನ್ನು ಶುದ್ಧ ಮಾಡಿಕೊಂಡು ಮಡಿಯಿಂದ ಮಾಡಬೇಕು. ಅವರಿಗೆ ಸಮರ್ಪಣೆ ಆಗೋದು ಅವಾಗಲೇ. ನಾವು ಹೊರಗಡೆಯಿಂದ ತಂದಂತಹ ಬೇಕ್ರಿ ಐಟಮ್ಸ್ನ ಇಡೋದೇ ಆಗಲಿ ಆ ಥರದ್ದೆಲ್ಲ ಮಾಡಬಾರ್ದು. ಕರ್ಮ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದೆ, ಕೇಕ್ ಮೇಲೆ ರಾಯರ ಚಿತ್ರವನ್ನು ಬರೆಸಿದ್ದಾರೆ. ಸಂಪೂರ್ಣವಾಗಿ ರಾಯರನ್ನು ನೋಡ್ದಂಗಾಯಿತು. ಆ ರಾಯರ ಚಿತ್ರವನ್ನು ಹುಟ್ಟಿದಬ್ಬಕ್ಕೆ ಅಂತೇಳಿ ರಾಯರ ಚಿತ್ರ, ದೊಡ್ಡ ಕೇಕು, ರಾಯರ ಚಿತ್ರ ಬರೆಸಿ ಅದನ್ನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಮನೇನ ಏನು ಮಾಡೋಕ್ಕೆ ಹೊರಟಿದ್ದಾರೆ ಹೆಣ್ಮಕ್ಳು ಅನ್ನೋಂಥದ್ದು ನನಗಂತೂ ತಿಳಿದಾಯಿತು ಅದನ್ನು ನೋಡಿ. ಮೊಟ್ಟೆ ಹಾಕೇ ಕೇಕ್ ಮಾಡಿರ್ತಾರೆ. ರಾಯರು ಅಂದ್ರೇನು, ಮೊಟ್ಟೆಯಿಂದ ಮಾಡಿರೋ ಕೇಕ್ ಅಂದ್ರೇನು, ಅದ್ರ ಮೇಲೆ ರಾಯರ ಚಿತ್ರ ಬರೆಯೋದು ಅಂದ್ರೇನು, ಆಮೇಲೆ ಮನೆಯಲ್ಲಿ ಅವ್ರ ಬರ್ತಡೇ ದಿನ ರಾಯರ ಚಿತ್ರವನ್ನು ತುಂಡು ತುಂಡಾಗಿ ಕತ್ತರಿಸೋದು ಅಂದರೆ ಏನು? ನಮ್ಮ ಮನೆ ಇರುತ್ತಾ? ಇದೆಲ್ಲ ಹೋಗಬೇಡಿ. ಇದೆಲ್ಲ ಒಳ್ಳೆಯ ಬೆಳವಣಿಗೆ ಅಲ್ಲ. ಮಠಗಳಲ್ಲಿ ಪ್ರದಕ್ಷಿಣೆ ಸೇವೆಯನ್ನು ಹಾಕಿರುವಂಥವರು ತಿಂಡಿ ತಿಂದು ಮಾಡೋ ಹಾಗಿಲ್ಲ. ಇದನ್ನೂ ಸಹ ಕೆಲವರು ಮಾಡಿರೋದುಂಟು. ಮಠದಲ್ಲಿ ಪ್ರದಕ್ಷಿಣೆ ಸೇವೆಯನ್ನು ಹಾಕ್ಲಿಕ್ಕೆ ಹೋಗೋರು ತಿಂಡಿ ತಿಂದಲೇ, ಅದಕ್ಕೆ ಹೇಳೋದು ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ ಮಠದಲ್ಲಿ ಮಾಡುವಂತಹ ಸೇವೆನ ಮುಗಿಸ್ಕೊಂಬಿಡಿ. ಅಷ್ಟರಲ್ಲಿ ಉಪವಾಸ ಇರುವಂಥದ್ದು ಏನು ಯಾರಿಗೂ ಏನು ದೊಡ್ಡದು ಅಂತೇಳಿ ಅನಿಸೋದಿಲ್ಲ. ತಿಂಡಿ ಎಲ್ಲ ತಿಂದು ಮಠದಲ್ಲಿ ಪ್ರದಕ್ಷಿಣೆ ಸೇವೆಗಳನ್ನ ಹಾಕಬಾರ್ದು. ಮನೆಯಲ್ಲಿ ಮಕ್ಕಳುಗಳಿಗೆ ಸ್ನಾನವನ್ನು ಮಾಡಿಸ್ದೇ ಇರೋವಂತಹದ್ದು, ಸಣ್ಣ ಮಕ್ಕಳಿಗೆ. ನಾವು ಪೂಜೆ ಮಾಡುವಂಥವ್ರು ಮಾತ್ರ ಮಡಿಯಿಂದ ಸಿದ್ಧವಾಗಿ ರಾಯರ ಪೂಜೆ ಮಾಡಿಬಿಟ್ರೆ ಸಾಕಾ? ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ರಾಯರ ಆಶೀರ್ವಾದ ಬೇಡವಾ? ಸಣ್ಣ ಮಕ್ಕಳು ಓದ್ತಾ ಇರ್ತಾರೆ. ರಾಯರು ಅಂದರೆ ಗುರುಗಳು, ವಿದ್ಯೆಯನ್ನು ನೀಡುವಂಥವ್ರು. ಮಕ್ಕಳಿಗೆ ವಿದ್ಯಾಭಿವೃದ್ಧಿ, ಆಯುರಾರೋಗ್ಯಾಭಿವೃದ್ಧಿ ಆಗಲಿ ಅಂತ ಹೇಳಿ ಮಕ್ಕಳಿಗೂ ಸ್ನಾನ ಮಾಡಿಸಿ ನೀಟಾಗಿ ಬಟ್ಟೆ ಹಾಕಿಸಿ ಅವ್ರ ಕೈಲೂ ಸಹ 2 ಕಡ್ಡಿ ಬೆಳಗಿಸಿ ರಾಯರಿಗೆ ನಮಸ್ಕಾರ ಮಾಡಿಸಿ ರಾಯರ ಅಕ್ಷತೆ ತಲೆ ಮೇಲೆ ಹಾಕಿ ಗಂಧವನ್ನು ಮಕ್ಕಳಿಗೆ ಹಿಡಿ. ಸಂಸ್ಕಾರಗಳನ್ನ ಇಂದಿನಿಂದ ನಾವು ಕೊಡುತ್ತಾ ಹೋದರೆ ಮಕ್ಕಳನ್ನು ಕಲಿಯುವಂಥದ್ದು ಅಲ್ವಾ? ಮಕ್ಕಳಿಗೆ ಸ್ನಾನವನ್ನು ಮಾಡಿಸಿ. ವಿಶೇಷ ದಿನಗಳಲ್ಲಿ ತುಂಬ ಹಣವನ್ನು ಪೋಲ್ ಮಾಡಲಿಕ್ಕೆ ಹೋಗಬೇಡಿ ರಾಯರ ಅಲಂಕಾರಕ್ಕೋಸ್ಕರ. ನೋಡಿ, ರಾಯರು ಅಲಂಕಾರ ಪ್ರಿಯರಲ್ಲ, ಭಕ್ತಿ ಪ್ರಿಯರು. ಕೈಲಾದಷ್ಟು ನಮಗೆ ಶಕ್ತಿ ಇರುವಷ್ಟು ಹೂಗಳನ್ನು ಹಾಕೋಣ, ತೊಂದರೆ ಇಲ್ಲ. ಅದು ಬಿಟ್ಟು ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರು ಆ ರೀತಿ ಫ್ಲವರ್ ಡೆಕೋರೇಷನ್ ಮಾಡಿಸಿದ್ರು, ಇವ್ರು ಈ ರೀತಿ ಹೂವು ಹಾಕಿದ್ರು ಅಂದ ಹೇಳಿ ನಾವು ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಸಾಲ ಮಾಡಿ ಮಾಡುವಂಥದ್ದು ಏನೂ ಇಲ್ಲ. ರಾಯರು ನಾವು ಹಾಕುವಂತಹ ಕಲರ್ಫುಲ್ ಹೂಗಳಿಗೆ ಒಲಿಯೋದಿಲ್ಲ. ಅವರು ಒಲಿಯೋದು ನಮ್ಮ ಶುದ್ಧ ಮನಸ್ಸಿಗೆ, ನಿಷ್ಕಲ್ಮಶವಾದಂತಹ ಭಕ್ತಿಗೆ ಅಷ್ಟೇ ರಾಯರು ಒಲಿಯುವಂಥದ್ದು. ಈಗ ಮಂತ್ರಾಲಯದಲ್ಲಿ ನೋಡಿ, ಗುರುವಾರ ಮಾತ್ರ ವಿಶೇಷ ಅಲಂಕಾರ ಬಿಟ್ಟರೆ ಪ್ರತಿನಿತ್ಯ ತುಂಬ ಅಲಂಕಾರ ಮಾಡಿರಲ್ಲ. ಒಂದೆರಡೆಡೆ ಹೂಗಳನ್ನು ಹಾಕಿರ್ತಾರೆ. ನಿತ್ಯವೂ ಮಾಡ್ಬೋದಲ್ವಾ? ಅಂತಹ ವಿಶೇಷವಾದಂತಹ ಜಾಗದಲ್ಲಿ ಗುರುವಾರ ಮಾತ್ರ ವಿಶೇಷ ಅಲಂಕಾರ ಇರುತ್ತೆ. ನಮಗೆ ಶಕ್ತಿ ಇದ್ದರೆ ಹಾಕೋಣ, ಮಾಡೋಣ, ಕಣ್ತುಂಬ ರಾಯರನ್ನು ನೋಡೋಣ, ತಪ್ಪೇನಿಲ್ಲ. ಆದರೆ ಅವ್ರು ಯಾರೋ ಮಾಡ್ತಾರೆ ಅಂತಂದು ಸೋಷಿಯಲ್ ಮೀಡಿಯಾಗಳನ್ನ ನೋಡಿ ಇದಕ್ಕೆ ರಾಯರು ಉಳಿತಾರೆ ಅಂತಂದು ಸಾಲಗಳನ್ನ ಮಾಡಿಕೊಂಡು ಹೂಗಳನ್ನ ಹಾಕಿ ಮೈ ಮೇಲೆ ತೊಂದರೆಗಳನ್ನ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಬಳಿ ಏನು ಶಕ್ತಿ ಇದೆ, ನಮಗೇನು ಹೂಗಳು ಲಭ್ಯ ಇರುತ್ತೆ ಅಂತಹದ್ರಲ್ಲೇ ಅಲಂಕಾರ ಮಾಡಿ ಸಂತೋಷವನ್ನು ಪಡಿ. ಅದು ಬಿಟ್ಟು ತುಂಬ ಹಣವನ್ನು ವ್ಯಯಿಸಲಿಕ್ಕೆ ಹೋಗಬಾರ್ದು. ಅಥವಾ ಇನ್ನೊಂದೇನು ಭ್ರಮೆ ಅಂದರೆ, ನಾವು ತುಂಬ ಹೂಗಳನ್ನು ಹಾಕಿ ಅಲಂಕಾರ ಮಾಡಿಬಿಟ್ರೆ ರಾಯರು ಹೂ ಪ್ರಸಾದ ಕೊಟ್ಬಿಡ್ತಾರೆ ಅನ್ನುವಂತಹದ್ದು ಕೆಲವರ ಮನಸ್ಸಿನ ಭಾವನೆ ಆಗಿರ್ಬೋದು. ದಯಮಾಡಿ ಸಮಯವಿದ್ದಾಗ ನನ್ನ ಹಿಂದಿನ ವಿಡಿಯೋಸನ್ನು ಚೆಕ್ ಮಾಡಿ. ಸರಿಯಾದಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿದ್ರೆ ಪ್ರತಿ ಮನೆಯಲ್ಲೂ ರಾಯರಿಂದ ಹೂ ಪ್ರಸಾದ ಆಗುತ್ತೆ. ಯಾರೋ ಒಬ್ಬರಿಗೆ ಹೂಪ್ರಸಾದವನ್ನು ಕೊಡೋದನ್ನು ನೋಡಿ ಅವ್ರು ಏನು ಮೇಲಿಂದ ಇಳಿದು ಬಂದಿದ್ದಾರೆ ಅಂತ ಹೇಳಿ ಅವ್ರ ಹತ್ರ ಭಿಕ್ಷೆ ಬಿಡಬೇಡಿ. ಹೂಪ್ರಸಾದ ಕೇಳಿ 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 ಭಕ್ತಿಯಿಂದ ರಾಯರಿಗೆ ಒಂದು ಹೂ ಇಟ್ಟು 2 ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟವನ್ನು ಅವರಲ್ಲಿ ಭಿನ್ನವಿಸ್ಕೊಳ್ಳಿ. ಅವ್ರು ಒಲಿದ್ರೆ ಯಾವುದು ದೊಡ್ಡದಲ್ಲ, ಯಾರೂ ಬೇಕಿಲ್ಲ ಮಧ್ಯವರ್ತಿಗಳಾಗಿ. ನನ್ನನ್ನು ಕೆಲವರು ಕೇಳ್ತಾರೆ ಹೂಪ್ರಸಾದ ಕೇಳಿ ಅಂತ.
ನಾನಂತೂ ಆ ಕೆಲಸ ಖಂಡಿತ ಮಾಡಲ್ಲ. ನಿಮಗೆ ನೋಡಿ ಯಾವ ರೀತಿ ನೀವು ಹೂಪ್ರಸಾದ ಕೇಳಿ ಅಂತ ಹೇಳಿ ಕೇಳ್ತೀರಾ ಅನ್ನೋಂಥದ್ದು ನನಗಂತೂ ಗೊತ್ತಾಗಲ್ಲ. ನಿಮ್ಮ ಸಮಸ್ಯೆ ಹೇಳಿರ್ತೀರ, ನಿಮ್ಮ ಹೆಸರು ಹೇಳಿರ್ತೀರ. ಈಗೇನೋ ನಿಮ್ಮ ಎಕ್ಸಾಂಪಲ್ ನಿಮ್ಮ ಹೆಸರು ಉಷಾ ಅಂತ ಹೇಳಿ ನಿಮ್ಮ ಸಮಸ್ಯೆ ಹೇಳಿಬಿಟ್ಟು ರಾಯಪ್ಪ ಇಂಥವ್ರ ಹೆಸರು ಹಿಂಗಂತೆ, ಇವ್ರಿಗೆ ಸಮಸ್ಯೆ ಅಂತೆ, ಇವ್ರ ಸಮಸ್ಯೆ ನೀನು ಪರಿಹಾರ ಮಾಡಿಕೊಟ್ಬಿಡಪ್ಪ ಅಂದ ತಕ್ಷಣ ರಾಯರು ಖಂಡಿತ 1 ಗಂಟೆ ಕೂತ್ಕೊಂಡ್ರು ಹೂಪ್ರಸಾದ ಕೊಡೋದಿಲ್ಲ. ನೀವು ಏನಾದರೂ ನಿಮ್ಮ ಮೈ ಬಗ್ಸಿ ರಾಯರಿಗೆ ಸೇವೆ ಮಾಡಿದಾಗಲ್ವೇ ಅವರು ನಿಮಗೆ ಒಲಿಯೋದು, ನಿಮ್ಮ ಕಷ್ಟ ಕಳೆಯೋದು. ಈಗ ನನ್ನ ಕಷ್ಟನೇ ಏನಾದ್ರು ಕಳ್ಕೋಬೇಕು ಅಂದರೆ ನಾನೇ ರಾಯರಿಗೆ ಏನಾದ್ರು ಸೇವೆ ಮಾಡಿರಬೇಕು. ಅಂಥದ್ರಲ್ಲಿ ಈಗ ಉಷಾ ಅನ್ನೋಂಥವ್ರು 1,000 ಜನ ಇರ್ತಾರೆ. ನಾನು ನಿಮ್ಮ ಹೆಸರು ಹೇಳಿಬಿಟ್ಟ ತಕ್ಷಣ ರಾಯರಿಗೆ ಹೆಂಗೆ ಗೊತ್ತಾಗುತ್ತೆ ಇಂಥವ್ರೇ ಉಷಾ ಅನ್ನೋವಂಥದ್ದು ಅಂತಂದು? ಅದೆಲ್ಲ ಖಂಡಿತ ಸಾಧ್ಯ ಇಲ್ಲ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಯೂಟ್ಯೂಬಲ್ಲಿ ಮೊದಲನೇ ಬಾರಿಗೆ ಹೂಪ್ರಸಾದದ ಬಗ್ಗೆ ನಾನು ಈ ರೀತಿ ಎಲ್ಲ ಅಪೋಸಾಗಿ ಮಾತಾಡಿದ ಮೇಲೆ ಎಲ್ಲ ಚಾನಲ್ಗಳಲ್ಲೂ ಬಂತು, ಹೂಪ್ರಸಾದ ನಾವು ಕೇಳಲ್ಲ, ನೀವೇ ಸೇವೆ ಮಾಡಿ ಹಾಗೆ ಹಿಂಗೆ ಎಂದು. ಅದಕ್ಕಿಂತ ಮುಂಚೆ ಪ್ರತಿನಿತ್ಯ ಹೂಪ್ರಸಾದ ಕೇಳಿರುವಂತಹ ವಿಡಿಯೋಸ್ಗಳನ್ನು ಅವರು ಹಾಕಿರೋರೇನೆ. ಎಷ್ಟು ಅಭಾಸಗಳಾಗಿದೆ ಈ ಹೂಪ್ರಸಾದ ಕೇಳಿ ಅನ್ನುವಂಥದ್ದು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟಿಗೆ ಬಂದ ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಜನ ಹಂಚ್ಕೊಂಡಿದ್ದಾರೆ. ನೋಡಿ, ಯಾರನ್ನೂ ನಾನಿಲ್ಲಿ ಜರಿತಿಲ್ಲ. ಖಂಡಿತ ಆ ರೀತಿ ಯಾರ್ದೋ ಸಮಸ್ಯೆನ ಯಾರೋ ಕೂತ್ಕೊಂಡು ಹೂಪ್ರಸಾದ ಕೇಳಿದ್ರೆ ಹೂಪ್ರಸಾದ ಆಗಿರೋದಿಲ್ಲ. ಇದರಲ್ಲಿ ಎಷ್ಟೋ ಥರ ಮೋಸಗಳು ನಡೀತಿದೆ. ನಾವು ಹೂಪ್ರಸಾದ ಕೇಳೋಕ್ಕೆ ರಾಯರ ಅಲಂಕಾರಕ್ಕೆ ನಮಗೆ ಹಣ ಬೇಕು ಅಂತಂದು ಹಣಗಳನ್ನ ಹಾಕಿಸ್ಕೊಂಡವ್ರೆ. ಅದಾದಮೇಲೆ ಅವ್ರ ನಂಬರ್ಗಳನ್ನ ಬ್ಲಾಕ್ ಮಾಡಿದ್ದಾರೆ. ರಾಯರ ಹೂಪ್ರಸಾದ ಕೇಳೋದ್ರಲ್ಲೂ ಬೀಳೋ ಥರ ಎಲ್ಲ ಇಟ್ಟು ನಾಟಕಗಳನ್ನ ಆಡ್ತಿರೋ ಅಂಥವರು ಇದ್ದಾರೆ. ಮುಂದೆ ನಿಮಗೇ ಗೊತ್ತಾಗುತ್ತೆ, ಯಾಕೆಂದರೆ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರೇ ಆಗಲಿ ಇರ್ತಾರಲ್ವ ಏನು ಅನುಭವಿಸ್ತಾರೆ ಅನ್ನೋವಂಥದ್ದನ್ನು. ರಾಯರನ್ನ ಇಟ್ಕೊಂಡು ಮಧ್ಯದಲ್ಲಿ ಈ ರೀತಿ ದಯಮಾಡಿ ಹುಡುಗಾಟ ಆಡಲಿಕ್ಕೆ ಯಾರೂ ಹೋಗಬೇಡಿ. ಎಷ್ಟು ಒಲಿದ್ರೆ ಒಳ್ಳೇದು ಮಾಡ್ತಾರೋ, ಮುನಿದ್ರು ಅಂತಂದರೆ ಅಷ್ಟೇ ನರಕ ತೋರಿಸ್ತಾರೆ. ಅದಂತೂ ಸತ್ಯ. ಈ ರೀತಿ ಎಲ್ಲ ಜನಗಳಿಗೆ ಮೋಸ ಮಾಡುವಂಥದ್ದು ಒಳ್ಳೆಯದಲ್ಲ. ಹಾಗಂದರೆ ರಾಯರು ಹೂಪ್ರಸಾದ ಕೊಡೋದೇ ಇಲ್ವಾ? ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಆದರೆ ನನ್ನ ಸಮಸ್ಯೆ ನಾನೇ ಕೇಳ್ಕೋಬೇಕು, ನನ್ನ ಸಮಸ್ಯೆಗೆ ನಾನೇ ಸೇವೆ ಮಾಡಬೇಕು ರಾಯರನ್ನು. ಖಂಡಿತವಾಗಿ ಅಲ್ಲೇ ಹೂಪ್ರಸಾದ ಕೊಡ್ತಾರೆ ರಾಯರು. ಅಂತಹ ಕರುಣಾಮಯಿಗಳು. ಮೊದಲಿನಲ್ಲಿ ನಾವು ಪೂಜೆ ಮಾಡೋಕ್ಕಿಡಿದಾಗ ನಾವು ಅರಿಶಿನ ಕುಂಕುಮ ಹಚ್ತೀವೋ, ತಪ್ಪಾಗಿ ಪೂಜೆ ಮಾಡ್ತೀವೋ ಯಾವುದನ್ನು ನೋಡಲ್ಲ, ಹೂಪ್ರಸಾದವನ್ನು ಕೊಡ್ತಾ ಹೋಗ್ತಾರೆ. ಅದು ಬಿಟ್ಟು ಯಾವ ಸೇವೆನೂ ಮಾಡ್ದಲೆ ನನಗೆ ಈ ಕಷ್ಟ ಆ ಕಷ್ಟ, ಹೂಪ್ರಸಾದ ಕೇಳಿ ನೀವು ಕೇಳಲಿಲ್ಲ, ಎಸ್ಸರ್ತಿ ಕೇಳಿದ್ರು ನಿಮ್ಮ ಸಮಸ್ಯೆ ಖಂಡಿತ ಬಗೆಹರಿಯಲ್ಲ. ಹಂಗೇನಾದರೂ ನೀವು ಯಾರ ಹತ್ರನಾದ್ರು ಹೂಪ್ರಸಾದ ಕೇಳಿಬಿಟ್ಟು ಅವ್ರ ಹೂಪ್ರಸಾದ ಕೇಳಿ ನಿಮ್ಮ ಸಮಸ್ಯೆ ನಿವಾರಣೆ ಆಗಿದೆ ಅಂದರೆ ದಯಮಾಡಿ ಕಮೆಂಟ್ ಮಾಡಿ, ನಾನು ನೋಡಿಬಿಡ್ತೀನಿ. ಖಂಡಿತ ಇದು ಸಾಧ್ಯ ಇಲ್ಲ. ಯಾಕೆ ಮಾತಾಡಿದೆ ಅಂದರೆ ಇತ್ತೀಚೆಗೆ ಹೂಪ್ರಸಾದ ಕೇಳಿ ಅನ್ನುವಂತಹ ಕಮೆಂಟ್ಗಳು ಜಾಸ್ತಿ ಆಗಿದೆ. ನಾನು ಈಗಲ್ಲ, ನಾನು ಎಷ್ಟೇ ವರ್ಷ ಚಾನಲ್ ಮಾಡಿದ್ರು ನಾನು ಯಾರ ವಿಷಯ ರಾಯರ ಹತ್ರ ಹೂಪ್ರಸಾದ ಕೇಳಲ್ಲ. ಏನೇ ಸಮಸ್ಯೆ ಇದೆಯಾ ಕಮೆಂಟ್ ಮಾಡಿ, ಅದಕ್ಕೆ ನೀವು ಏನು ಸೇವೆ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಅನ್ನುವಂಥದ್ದನ್ನು ಬೇಕಾದರೆ ಹೇಳ್ತೀನಿ ನಾನು. ಅದು ಬಿಟ್ಟು ರಾಯರ ಬಳಿ ಹೂಪ್ರಸಾದನ ನಾನು ಕೇಳೋದಿಲ್ಲ. ದಯಮಾಡಿ ಈ ವಿಚಾರಕ್ಕೆ ಕ್ಷಮೆ ಇರಲಿ. ನಮಸ್ಕಾರ. ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು. ನಾಳೆ ಏಕಾದಶಿ ಆಚರಣೆ ಮಾಡುವಂತಹ ವಿಡಿಯೋ ಹಿಂದೆ ಹಾಕಿದ್ದೀನಿ, ನೋಡಿಲ್ಲ ಅನ್ನುವಂಥವ್ರು ನೋಡ್ಕೊಳ್ಳಿ. ನಮಸ್ತೆ.